ರಾಜ್ಯ ಸರ್ಕಾರ ತತ್ಕ್ಷಣದಿಂದ ಜಾರಿಗೆ ಬರುವಂತೆ ಪೆಟ್ರೋಲ್ ಮತ್ತು ಡೀಸೆಲ್ ದರವನ್ನು ಏರಿಸಿರೋದು ಜನರಿಗೆ ಶಾಕ್ ಅನ್ನು ನೀಡಿದೆ. ನಾವೀಗ ಮೈಸೂರಿನ ದೇವರಾಜ್ ಮೂಲದಲ್ಲಿರುವಂಥ ಪೆಟ್ರೋಲ್ ಬಂಕ್ ಇದ್ದೇವೆ. ನೀವು ನೋಡ್ತಾ ಇರ್ಬೋದು, ಜನರಿಗೆ ಒಂದು ರೀತಿಯಂಥ ಗೊಂದಲ ಇತ್ತು. ಅಂದರೆ ಈ ಬಾರಿ ಏನು ಆದೇಶ ಆಗಿತ್ತು ರಾಜ್ಯ ಸರ್ಕಾರದಿಂದ ಪೆಟ್ರೋಲ್ ಮತ್ತು ಡೀಸೆಲ್ನ ಬೆಲೆ ಏರಿಕೆ, ಅದು ತತ್ಕ್ಷಣದಿಂದ ಜಾರಿಯಾಗಿತ್ತು. ಈಗಾಗಲೇ ಏನು ಆ ಒಂದು ಹೊಸ ದರ ಇದೆ ಪೆಟ್ರೋಲ್ ಬಂಕ್ನಲ್ಲಿ ಈಗಾಗಲೇ ಅದು ನಿಗದಿಯಾಗಿದೆ. ಆದರೆ ಜನರು ಮಧ್ಯರಾತ್ರಿಯಿಂದ ಆಗ್ಬೋದು ಅಂತೇಳಿ ಸಾಕಷ್ಟು ಸಂಖ್ಯೆಯಲ್ಲಿ ಇಲ್ಲಿ ಬಂದಿದ್ರು, ಪೆಟ್ರೋಲ್ನ ಹಾಕಿಸುವಂಥ ಕೆಲಸವನ್ನು ಮಾಡ್ತಾ ಇದ್ರು. ಅವ್ರಿಗೂ ಸಹ ಶಾಕ್ ಕದ್ದಿದೆ. ಯಾಕಂದರೆ ನೀವು ನೋಡ್ತಾ ಇರ್ಬೋದು, ಈ ಒಂದು ಪೆಟ್ರೋಲ್ ಬಂಕ್ನಲ್ಲಿ ಆ ಒಂದು ದರ ಏನಿದೆ ಈಗಾಗಲೇ ಅದನ್ನ ಬದಲಾವಣೆ ಮಾಡಲಾಗಿದೆ. ಪೆಟ್ರೋಲು ಅಂದರೆ 102 ರೂಪಾಯಿ 41 ಪೈಸಾ ಹೊಸ ದರ ಇಲ್ಲಿ ಜಾರಿಯಾಗಿದೆ. ಅದರ ಜೊತೆಗೆ ಡೀಸೆಲ್ ಸಹ 88 ರೂಪಾಯಿ 53 ಪೈಸದ ಹೊಸ ದರ ಈಗಾಗಲೇ ಜಾರಿಯಾಗಿದೆ. ಆ ದಿನಾಂಕವನ್ನು ಹಾಕಿದ್ದಾರೆ 15/6/2024. ತತ್ಕ್ಷಣದಿಂದ ಏನು ಆದೇಶವನ್ನು ರಾಜ್ಯ ಸರ್ಕಾರ ಮಾಡ್ತೋ ಆ ಕ್ಷಣದಿಂದಲೇ ಆ ಒಂದು ದರ ಹೆಚ್ಚಿಗೆ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಇದೀಗ ನಮ್ಮ ಜೊತೆಗೆ ಆ ಪೆಟ್ರೋಲ್ ಬಂಕ್ನ ಮಾಲೀಕರಿದ್ದಾರೆ. ಸರ್, ಈ ಒಂದು ದರ ಏರಿಕೆದು ರಾಜ್ಯ ಸರ್ಕಾರ ಆದೇಶ ಬಂತು, ಯಾವಾಗಲಿಂದ ನೀವು ಜಾರಿ ಆಯಿತು ಮತ್ತು ಯಾವಾಗ ಇದು ಬದಲಾವಣೆ ಆಯ್ತು ಇಲ್ಲಿ ಅಂತ? ಸರ್, ಸುಮಾರು ಮಧ್ಯಾಹ್ನ 2 ಗಂಟೆಗೆ ರಾಜ್ಯ ಸರ್ಕಾರ ಗೆಜೆಟ್ ನೋಟಿಫಿಕೇಶನ್ ಮಾಡಿ ಪೆಟ್ರೋಲು ಡೀಸೆಲ್ ದರವನ್ನು ತಕ್ಷಣದಿಂದ ಏರಿಸಿದ್ದಾರೆ. ಆ ಕಮ್ಯುನಿಕೇಷನ್ನು ಪೆಟ್ರೋಲ್ ಬಂಕ್ಗೆ ಆನ್ಲೈನ್ ಮೂಲಕ ಆಗೋದಕ್ಕೆ 4 ಗಂಟೆಯಿಂದ ನಾವು ಹೊಸ ದರ, ಹಳೆ ದರ ಸುಮಾರು 99 ರೂಪಾಯಿ 40 ಪೈಸಾ ಇತ್ತು ಪೆಟ್ರೋಲು, ಡೀಸೆಲ್ ದರ 85.54 ಇತ್ತು. ಈಗ ಹೊಸ ದರ ಪೆಟ್ರೋಲು 102.41, ಡೀಸೆಲ್ ದರ 88.53 ಪೈಸೆಯಿಂದ ಹೆಚ್ಚಾಗಿದೆ. ಸುಮಾರು ಅಂದಾಜು 3 ರೂಪಾಯಿ ಪೆಟ್ರೋಲು ಡೀಸೆಲ್ಲು ರಾಜ್ಯ ಸರ್ಕಾರ ಮಧ್ಯಾಹ್ನದಿಂದ ಹೆಚ್ಚಿಗೆ ಮಾಡಿದೆ ತತ್ಕ್ಷಣದಿಂದ. ಸರ್, ಈಗ ರಾಜ್ಯ ಸರ್ಕಾರ ಈಗ ಒಂದು ಬೆಲೆ ಜಾಸ್ತಿ ಮಾಡಿದೆ, ಏನು ಹೇಳ್ತೀರಾ ಸರ್? ಸರ್, ಇದಕ್ಕಿದ್ದಂಗೆ ಇವರು ಸಡನ್ನಾಗಿ ಮಧ್ಯಾಹ್ನ ಮಾಡಿದ್ದು, ಮಧ್ಯಾಹ್ನನೇ ಅದನ್ನು ಜಾರಿಗೆ ತಂದಿದ್ದಾರೆ. ಅಟ್ಲೀಸ್ಟ್ ಅದು ರಾತ್ರಿ 12 ಗಂಟೆ ಮಾಡಿರ್ಬೋದು. ಇವಾಗ ಆ ರೀತಿಯೇ ನಡೀತಾ ಇತ್ತು. ಇವಾಗ ನೋಡಿದ್ರೆ ಇದಕ್ಕಿದ್ದಂಗೆ ಅವರು ಜಾಸ್ತಿ ಮಾಡಿಬಿಟ್ಟು ಏಕದಮ್ಮು ಜನಗಳ ಮೇಲೆ ಬರೆ ಎಳಿತಾರೆ. ಆದರೆ ಸರ್ಕಾರ ಒಂಥರ ಹುಚ್ಚ ಸರ್ಕಾರ ಥರ ಕಾಣ್ತಾ ಇದೆ ನನಗೇನು. ನಾವು ಪೆಟ್ರೋಲ್ ನಾಳೆ ಬೆಲೆ ಜಾಸ್ತಿ ಆಗುತ್ತೆ, ಇವತ್ತೇ ಹಾಕ್ಸ್ಕೊಳ್ಳೋಣ ಅಂತ ಬಂದ್ವಿ. ನೋಡಿದ್ರೆ ಇವಾಗ ಏಕದಮ್ ಇವಾಗಲೇ ಸಡನ್ನಾಗಿ ಮಾಡಿಬಿಟ್ಟಿದ್ದಾರೆ ರೇಟ್ಗಳು. ಮತ್ತಷ್ಟು ವಾಹನ ಸವಾರರು ನಮ್ಮ ಜೊತೆಗಿದ್ದಾರೆ. ಸರ್, ಈಗ ಪೆಟ್ರೋಲ್ ಬೆಲೆ ಜಾಸ್ತಿ ಆಗಿದೆ ತತ್ಕ್ಷಣದಿಂದ, ಅದುವೇ ರಾಜ್ಯ ಸರ್ಕಾರ ಮಾಡಿರುವಂಥದ್ದು. ಇದು ಮುಂಚೆನೇ ತಿಳಿದಿದ್ದು ವಿಚಾರ. ಈ MP ಎಲೆಕ್ಷನ್ ಆದಮೇಲೆ ಇವರು ಎಲ್ಲ ಬಗ್ಗೆನೂ ನಿಲ್ಲಿಸ್ತಾರೆ ಅಂತ ಅಂದ್ಕೊಂಡಿದ್ವಿ, ಗ್ಯಾರಂಟಿಗಳನ್ನ ನಿಲ್ಲಿಸ್ತಾರೆ ಅಂತ ತಿಳ್ಕೊಂಡಿದ್ವಿ. ಈಗ ಮೊನ್ನೆ ಅವ್ರ ಶಾಸಕರ ಕೈಲೇ ಬಡವ್ರಿಗೆ ಕೊಡಬಾರ್ದು, ಶ್ರೀಮಂತರಿಗೆ ಕೊಡಬಾರ್ದು, ಬಡವ್ರಿಗೆ ಕೊಡಬಾರ್ದು ಅಂದಾಗ ನಿಲ್ಲಿಸೋ ಇಂಟು ಕೊಟ್ಟಿದ್ರು. ಆದರೆ ಆ ಥರ ಮಾಡಿಲ್ಲ. ಈಗ 3 ರೂಪಾಯಿ 4 ರೂಪಾಯಿ ಜಾಸ್ತಿ ಮಾಡ್ತಾರೆ. ಇನ್ನೂ ಬೇರೆ ಇವ್ರಿಗೆ ಸಂಬಂಧಪಟ್ಟ ಟ್ಯಾಕ್ಸ್ಗಳನ್ನು ಜಾಸ್ತಿ ಮಾಡಿ ಬರೆ ಮೇಲೆ ಬರೆ ಎಳ್ದು ನಮ್ಮ ದುಡ್ಡನ್ನ ನಮಗೆ ಕೊಡೋಕ್ಕೆ ಇವರು ಕ್ಯೂ ನಿಂತ್ಕೊಂಡು ಇಸ್ಕೋಬೇಕು, ಆ ಥರ ಮಾಡ್ತಾರೆ. ಮುಂದಕ್ಕೆ ಹೋಯ್ತಾ ಇನ್ನೂ ಅಧೋಗತಿಗೆ ತಂದು ಮಡಗ್ಬಿಡ್ತಾರೆ. ಈ ಸರ್ಕಾರನ ಈಗಾಗಲೇ ಮುಕ್ಕಾಲು ಭಾಗ ಮನಗಿಸವ್ರೆ, ಆಮೇಲೆ ತಿಥಿ ಮಾಡಿ ಕಳಿಸ್ತಾರೆ. ಪೆಟ್ರೋಲ್ ಜಾಸ್ತಿ ಆಗಿದೆ ತತ್ಕ್ಷಣದಿಂದ ರಾಜ್ಯ ಸರ್ಕಾರದಿಂದ. ಅಯ್ಯೋ, ಸಿದ್ದರಾಮಯ್ಯನವ್ರು ಮಾಡ್ತಾ ಇರ್ತಕ್ಕಂಥ ಹಗಲು ದರೋಡೆ ಸರ್ ಇದು. ನಮ್ಮ ಜೇಬಿಗೆ ಕತ್ರಿ ಹಾಕ್ತವ್ರೆ. ದಿನ ನಾನು 200 ರೂಪಾಯಿ ಪೆಟ್ರೋಲ್ ಹಾಕ್ಸಿದ್ದೆ, ಈಗ 6 ರೂಪಾಯಿ ಕಟ್ ಆಯ್ತಾ ಇದೆ. ಏನು ಬರೀ ಇನ್ನೂ ನಾಳೆ 3 ರೂಪಾಯಿ ಜಾಸ್ತಿ ಅಲ್ಲ ಸರ್ ಇದು. ಈ ಜಾಸ್ತಿ ಆಯ್ತಿದಂಗೆ ತರಕಾರಿ ರೇಟ್ ಜಾಸ್ತಿ ಆಯ್ತದೆ, ಅಕ್ಕಿ ರೇಟ್ ಜಾಸ್ತಿ ಆಯ್ತದೆ, ಇನ್ನು ಎಲ್ಲವೂ ರೇಟ್ ಜಾಸ್ತಿ ಆಯ್ತದೆ, ಟ್ರಾವೆಲ್ ರೇಟ್ ಜಾಸ್ತಿ ಆಯ್ತದೆ. ಒಟ್ಟಿನಲ್ಲಿ ಅವ್ರದ್ದೇನು 5 ಭಾಗ್ಯ ಆಯ್ತು, 5 ಭಾಗ್ಯ ಉಳಿಸ್ಕೊಳ್ಳೋಕ್ಕೋಸ್ಕರ ನಮ್ಮ ದುಡ್ಡನ್ನ ನಮಗೆ ಕತ್ರಿ ಹಾಕ್ಬಿಟ್ಟು ನಮಗೆ ವಾಪಸ್ ಕೊಡ್ತಾವ್ರೆ. ಚೌಪ ಬಡವ್ರಂತೂ ಬದುಕಕ್ಕಂತೂ ಆಯ್ತಲ್ಲ. ಪೆಟ್ರೋಲ್ ರೇಟು ಡೀಸೆಲ್ ರೇಟಿಂದ ಬಡವ್ರು ಬದುಕೋಕ್ಕಾಗಲ್ಲ. ಸಿದ್ದರಾಮಯ್ಯ ಸರ್ಕಾರ ಇದು ಮಾಡ್ತಿರ್ತಕ್ಕಂಥ ಘೋರ ಅನ್ಯಾಯ. ಇದು ಅಗಲು ದರೋಡೆ. ಸರ್, ಇವತ್ತು ಪೆಟ್ರೋಲ್ ಹಾಕ್ಸೋಕ್ಕೆ ಅಂತ ಬಂದ್ವಿ. ಇವರು ರಾಜ್ಯ ಸರ್ಕಾರ ಇವತ್ತು ಏನಾಗಿದೆ ಅಂದರೆ 5 ಗ್ಯಾರಂಟಿಗೋಸ್ಕರ ಇವತ್ತು ಜನಸಾಮಾನ್ಯರ ಮೇಲೆ ಒಂದು ಬರೆ ಎಳೆಯುವಂಥ ಕೆಲಸವನ್ನು ಮಾಡಿದ್ದಾರೆ. 3 ರೂಪಾಯಿ 1 ಪೈಸಾ ಪೆಟ್ರೋಲ್ ದರ ಹೆಚ್ಚಿದ್ದಾರೆ. ಇವತ್ತು ಯಾವುದೇ ಒಂದು ಕೆಲಸಕ್ಕೆ ಹೋಗೋಂಥ ಸಾಮಾನ್ಯ ಜನಕ್ಕೆ ಇವತ್ತು 5 ಗ್ಯಾರಂಟಿ ಅವ್ರ ಮನೆಯವ್ರಿಗೆ ಕೊಡ್ತೀನಿ ಅಂತ ಅಲ್ಲಿ ತೋರಿಸ್ತಾ ಇದ್ದಾರೆ. ಇಲ್ಲಿ ಕೆಲಸಕ್ಕೆ ಹೋಗೋರಿಗೆ ಇಲ್ಲಿ ಬರೆ ಎಳಿತಾ ಇದ್ದಾರೆ. ಇವತ್ತು ಪೆಟ್ರೋಲ್ ಅಲೈನ್ಸ್ ಅಂತ ಕೊಡ್ತಾರೆ, ಪಾಪ ಅವ್ರೇನು ಜಾಸ್ತಿ ಮಾಡ್ತಾರ? ಇಲ್ಲಿ ಮಾತ್ರ ಪೆಟ್ರೋಲ್ ರೇಟ್ ಜಾಸ್ತಿ ಆಗಿದೆ. ಜನಸಾಮಾನ್ಯರ ಮೇಲೆ ರಾಜ್ಯ ಸರ್ಕಾರ ಬರೆ ಎಳಿತಾ ಇದೆ ಸರ್. ಈಗ ತತ್ಕ್ಷಣದಿಂದ ರಾಜ್ಯ ಸರ್ಕಾರ ಪೆಟ್ರೋಲ್ ಡೀಸೆಲ್ ಎರಡನ್ನೂ ಸಹ ಏರಿಕೆ ಮಾಡಿದೆ. ಜಾಸ್ತಿ ಮಾಡಿರೋದು 100% ತಪ್ಪು. ಇವರು ಅಕ್ಕಿ ಫ್ರೀ, ಬಸ್ ಫ್ರೀ, ಎಲೆಕ್ಟ್ರಿಸಿಟಿ ಫ್ರೀ ಅಂತಾರೆ. 1000 ರೂಪಾಯಿ ಎಲೆಕ್ಟ್ರಿಸಿಟಿ ಬಿಲ್ ಬರ್ತಾ ಇದ್ದೀರಿ, ಇವತ್ತು 2000 ರೂಪಾಯಿ ಬರ್ತಾ ಇದೆ. ನಮ್ಮ ಸಿದ್ದರಾಮಯ್ಯ ಸಾಹೇಬ್ರೆ ಹೇಳ್ದಂಗೆ ಕಾಕಾ ಪಾಟೀಲ್ರೆ ನಿಮ್ಮ ಮನೆಗೂ ಫ್ರೀ ನಮ್ಮ ಮನೆಗೂ ಫ್ರೀ ಅಂತಂದರು. ಇಲ್ಲಿ ನೋಡಿದ್ರೆ ಲಿಮಿಟನ್ನು ಮಾಡಿದ್ರು. ಯಾವ ಥರ ಫ್ರೀ ಕೊಡ್ತಾಯಿದ್ರು, ಏನು ಮಾಡ್ತಾಯಿದ್ದಾರೆ ಜನಕ್ಕೆ ಅರ್ಥ ಆಗ್ತಾಯಿಲ್ಲ. ನೀವು ಅದು ಇದು ಫ್ರೀ ಕೊಡೋ ಬದಲು ಮಕ್ಕಳಿಗೆ ಎಜುಕೇಷನ್ ಫ್ರೀ ಕೊಡಿ ಸರ್. ಪೆಟ್ರೋಲ್ 100% ತಪ್ಪು. 1 ಲೀಟ್ರಿಗೆ 3 ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಅಂದರೆ ದಿಸಕ್ಕೆ ಲಕ್ಷಾಂತರ ಲೀಟ್ರ್ ಖರ್ಚಾಗ್ತದೆ, ಸಾವಿರಾರು ಕೋಟಿ ದುಡ್ಡು ಬರ್ತದೆ. ನೀವು ಯಾವುದೋ ಫ್ರೀ ಕೊಡೋದಕ್ಕೆ ಮಿಡ್ಲ್ ಕ್ಲಾಸ್ ಪೀಪಲ್ಗೆ ಏನಕ್ಕೆ ಸರ್ ರೈಟ್ ಹೈಕ್ ಮಾಡ್ತೀರಾ? ಸೆಂಟ್ರಲ್ ಗೌರ್ಮೆಂಟ್ ಮಾಡಿದ್ರೆ ಸೆಂಟ್ರಲ್ ಗೌರ್ಮೆಂಟ್ ಹೈಕ್ ಮಾಡಿದ್ರು ಅಂತೀರಾ. ಹಿಂದೆ ಗೌರ್ಮೆಂಟ್ ಇದ್ದಾಗ ನೀವುಗಳೇ ಪೆಟ್ರೋಲ್ 8 ಆಣೆ ಜಾಸ್ತಿ ಆಯಿತು, 60 ಪೈಸಾ ಜಾಸ್ತಿ ಆಯಿತು ಅಂದರೆ ದಿಢೀರನ್ನು 3 ರೂಪಾಯಿ ಜಾಸ್ತಿ ಮಾಡಿದ್ರೆ 3% ಆಯಿತು, ಕೋಟಿಗಟ್ಟಲೆ ಆಯಿತು. ನೀವು ಮಾಡ್ತಾ ಇರೋದು 100% ತಪ್ಪು ಸರ್. ನಿಮ್ಮ ನಿರ್ಧಾರನ ಇಮಿಡಿಯೇಟಾಗಿ ಚೇಂಜ್ ಮಾಡಬೇಕು ಸರ್. ನಮ್ಮೂರವರೇ ಅದಕ್ಕೆ ನಾವು ಕೇಳ್ತಾ ಇದ್ದೀವಿ. ನಮ್ಮ ಸಿದ್ದರಾಮಯ್ಯನವರು, ನಮ್ಮ ವರ್ಣದವರು
ನಾವು ರಿಕ್ವೆಸ್ಟ್ ಮಾಡ್ತಾ ಇದೀವಿ, ದಯವಿಟ್ಟು ಪೆಟ್ರೋಲ್ ರೇಟ್ನ ಕಡಿಮೆ ಮಾಡಿ, ಅಷ್ಟನ್ನ ರಿಕ್ವೆಸ್ಟ್ ಮಾಡ್ತಾ ಇದೀವಿ ಸರ್. ಪೆಟ್ರೋಲ್ ಬೆಲೆ ಜಾಸ್ತಿ ಆಗಿದೆ. ಇವಾಗ 3 ರೂಪಾಯಿ ಜಾಸ್ತಿ ಆಗಿದೆ, ಕರೆಂಟ್ ರೇಟ್ ಜಾಸ್ತಿ ಆಗಿದೆ. ಮತ್ತು ಇವಾಗ ಮೋದಿ ಅವರು ಇನ್ನೊಂದು ಇಂಟ್ರಡ್ಯೂಸ್ ಮಾಡಿದೆ ಟ್ರೈನು, ಇಲ್ಲಿಂದ ಮುಂಬೈಯಿಂದ ಇಲ್ಲಿಂದ ನೀರು ಹೋಗುತ್ತೆ, ಅಲ್ಲಿಂದ ಪೆಟ್ರೋಲ್ ಬರುತ್ತೆ ಅಂತ. ಇವಾಗ ಅದು ಆಗಿರ್ಬೇಕಾದ್ರೆ ಇದು ಪೆಟ್ರೋಲ್ ರೇಟ್ ಜಾಸ್ತಿ ಆಗೋದು ತಪ್ಪು. ಗ್ಯಾರಂಟಿ ಯೋಜನೆಗಳ ಒಂದ್ ಕಡೆ ಫ್ರೀ ಕೊಡ್ತಾ ಒಂದ್ ಕಡೆ ತಗೋತಾ ಇದ್ದಾರೆ. APL ಅವ್ರಿಗೆ ಇಲ್ಲ, BPL ಅವ್ರಿಗೆ ಮಾತ್ರ ಇದೆ ಅಂತ ಹೇಳ್ತಾರೆ. ಅದು ಯಾವ ಥರ? ಪೆಟ್ರೋಲ್ ಎಲ್ಲರೂ ತಗೋತಾರೆ. ಪೆಟ್ರೋಲ್ ನಾವು ಬರೀ APL ಅವ್ರು ತಗೊಂತೀವಿ, BPL ಅವ್ರು ತಗೊಳ್ಳಲ್ಲ ಅಂತ ಏನಿಲ್ಲ, ಎಲ್ಲರೂ ತಗೊಂತಾರೆ, ಎಲ್ಲರೂ ಮಾಡ್ತಾರೆ. ಅದಕ್ಕೆ ಒಂದು ಬರೆ ಆಗ್ತಾ ಇದೆ ಅಂತ. ಹೆಂಗೆ ಎಷ್ಟು ಕಷ್ಟ ಆಗ್ಬೋದು ಮಿಡಲ್ ಕ್ಲಾಸ್ ಅವ್ರಿಗೆ? ಮಿಡಲ್ ಕ್ಲಾಸ್ ಅವ್ರಿಗೆ ತುಂಬ ಕಷ್ಟ ಆಗುತ್ತೆ. ತರಕಾರಿ ರೇಟ್ ಜಾಸ್ತಿ ಆಗಿದೆ, ಅಕ್ಕಿ ರೇಟ್ ಜಾಸ್ತಿ ಆಗಿದೆ, ನಾವು ದುಡಿಯೋದು ಹೆಂಗೆ? ಪೆಟ್ರೋಲ್ ಡೀಸೆಲ್ ಅಂದ್ರೆ ಅದು ಇನ್ನೂ ಜಾಸ್ತಿ ಆಗುತ್ತೆ. ಲಾರಿಗಳೆಲ್ಲ ತರಬೇಕಲ್ಲ ಸಪ್ಲೈ. ಲಾರಿಗಳು ತರೋದು ಬಿಡಲಿ, ನಾವು ನಮ್ಮ ಡೈಲಿ ಯೂಸೇಜ್ ಜಾಸ್ತಿ ಆಗಲ್ವಾ ರೇಟು? ಸರ್, ಪೆಟ್ರೋಲ್ ಬೆಲೆ ಜಾಸ್ತಿ ಆಗಿರೋದು ಕಾಂಗ್ರೆಸ್ಗೆ ಅವಮಾನದ ಪ್ರಶ್ನೆ. ಯಾಕಂದ್ರೆ ಇದೇ ಕಾಂಗ್ರೆಸ್ ವಿರೋಧ ಪಕ್ಷದಲ್ಲಿದ್ದಾಗ ಹೋರಾಟ ಮಾಡಿದ್ರು ಕೇಂದ್ರ ಮಟ್ಟದಲ್ಲಿ, ಇವಾಗ ಇವರೇ ಮಾಡ್ತಾ ಇದ್ದಾರೆ. ಯಾರ್ದು ದುಡ್ಡು ಎಲ್ಲ ಮುಂದೆ ಜಾತ, ನಾವು ಟ್ಯಾಕ್ಸ್ ಕಟ್ಟೋದಂತೆ, ಇವ್ರು ಶೋಕಿ ಮಾಡೋದಂತೆ. ಸೊ ನಾನು ಹೇಳೋದು, ನಮ್ಮ ಜನಗಳಿಗೆ ಬುದ್ಧಿ ಬರಲ್ಲ. ಬೇಕಾದ್ರೆ ನಾಳೆ ಬೆಳಗ್ಗೆ 100 ರೂಪಾಯಿ ಲೀಟ್ರ್ ಜಾಸ್ತಿ ಮಾಡಿ ಪೆಟ್ರೋಲ್ ಬಂದು ನಾನು ಅಷ್ಟಬೇಕು, ನೀವು ಯಾಕಂದ್ರೆ ಅನಿವಾರ್ಯ ಸರ್. ಒಬ್ಬ ಮನುಷ್ಯನಿಗೆ ಗಾಳಿ ಬೆಳಕು ಹೆಂಗೆ ಅನಿವಾರ್ಯ, ಒಂದು ಗಾಡಿಗೆ ಪೆಟ್ರೋಲ್ ಅನಿವಾರ್ಯ ಸರ್. ಇಷ್ಟು ಹೇಳ್ಬೋದು ಸರ್. ಖಂಡಿತ ಇತ್ತು, ಬಟ್ ಅವ್ರು ಈ ಥರ ಇದ್ದಕ್ಕಿದ್ದಂಗೆ ಮಾಡ್ತಾರೆ. ಮೊದಲೆಲ್ಲ ಇತ್ತು ಮಿಡ್ ನೈಟ್ ಮಾಡ್ತಾಯಿದ್ರು, ಇದ್ದಕ್ಕಿದ್ದಂಗೆ ದುಡ್ಡುಗೋರು ಅಂತ ಹೊಸ ವಿಧಾನ ಸರ್ ಸರ್ಕಾರಕ್ಕೆ ಇದು. ಸರ್, ಸಿದ್ದರಾಮಯ್ಯವರು ದಯವಿಟ್ಟು ರಾಜೀನಾಮೆ ಕೊಟ್ಬಿಟ್ರೆ ಎಲ್ಲ ಉತ್ತಮ ಸರ್. ಸರ್, ಇವತ್ತಿಂದ ರಾಜ್ಯ ಸರ್ಕಾರ ಪೆಟ್ರೋಲ್ನ ಜಾಸ್ತಿ ಮಾಡಿದೆ, ಹೇಗಿದೆ? ಗೊತ್ತಿಲ್ಲ ಇದರ ಬಗ್ಗೆ. 3 ರೂಪಾಯಿ ಜಾಸ್ತಿ ಆಗಿದೆ, 99 102 ಆಗಿದೆ. ಏನೂ ಗೊತ್ತಿಲ್ಲ ಸರ್ ಅದರ ಬಗ್ಗೆ. ಹೇಳಿ ಸರ್, ರಾಜ್ಯ ಸರ್ಕಾರ ಪೆಟ್ರೋಲ್ನ ಜಾಸ್ತಿ ಮಾಡಿದೆ. ಸರ್, ಇವತ್ತಿನ ಪೆಟ್ರೋಲ್ ಜಾಸ್ತಿ ಆಗಿದೆ. ಏನು ಮಾಮೂಲಿ ಅದೇ ಆಗೋದು, ಏನು ಇದೇ ಗೋಳ ಆಗೋದು, ಕಷ್ಟಕ್ಕೆ ನಮಗೆ ಕಷ್ಟ ಆಗೋದು ಅಲ್ವಾ? ನಿರೀಕ್ಷೆ ಮಾಡಿದ್ರೆ ಜಾಸ್ತಿ ಆಗುತ್ತೆ ದಿಢೀರ್ ಅಂತ, ಅದು 3 ರೂಪಾಯಿ. ಏನು ಮಾಡ್ತೀರಾ ಸರ್, ಸರ್ಕಾರನೇ ಅವ್ರದ್ದು, ಹೆಂಗೆ ಬೇಕಾದ್ರೆ ಮಾಡ್ಕೋಬೋದು, ಅವರು ಹೆಂಗೆ ಬೇಕಾದ್ರೆ ಮಾಡ್ಕೋಬೋದು. ಇದು ಬೈಕ್ ಸವಾರರ ಮಾತುಗಳು. ಒಂದು ಕಡೆ ಗ್ಯಾರಂಟಿ ಯೋಜನೆಯನ್ನು ರಾಜ್ಯ ಸರ್ಕಾರ ಕೊಡ್ತಾ ಇದೆ, ಮತ್ತೊಂದು ಕಡೆ ನಮ್ಮ ಜೇಬಿಗೆ ಕತ್ತರಿ ಹಾಕಿ ಅದಕ್ಕೆ ಹಣ ಹೊಂದಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹೀಗಾಗಿ ರಾಜ್ಯ ಸರ್ಕಾರ ಏನು ಪೆಟ್ರೋಲ್ ಡೀಸೆಲ್ ದರವನ್ನು ಏರಿಸಿದೆ, ಖಂಡಿತವಾಗಿ ಇದು ಒಳ್ಳೆಯದಲ್ಲ. ಆದಷ್ಟು ಬೇಗ ಅಂದರೆ ಈ ನಿರ್ಧಾರವನ್ನು ಪುನರ್ ಪರಿಶೀಲಿಸಬೇಕು, ಪೆಟ್ರೋಲ್ ಡೀಸೆಲ್ ದರವನ್ನು ಕಡಿಮೆ ಮಾಡಬೇಕು ಅಂತೇಳಿ ಇಲ್ಲಿನ ಒಂದು ಬೈಕ್ ಸವಾರರು ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ರಘು ಜೊತೆ ರಾಮ್, TV9 ಮೈಸೂರು.